ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ 53ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಈ ಒಂದು 53ನೇ ಸಂಚಿಕೆಯಲ್ಲಿ ವಿಶೇಷವಾಗಿ ಶಿಕ್ಷಣದ ಕಡೆಗೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯ ವಸ್ತುವನ್ನು ನಿಮ್ಮೆದುರಿಗೆ ತರ್ತಾ ಇದ್ದಾರೆ. ಏನಪ್ಪ ವಿಷಯ ವಸ್ತು ಅಂದರೆ, ನಿನ್ನೆ ತಾನೇ SLC ಫಲಿತಾಂಶ ರಿಸಲ್ಟ್ ಡಿಕ್ಲೇರ್ ಆಯಿತು. ಅದರಲ್ಲಿ ಕಲ್ಯಾಣ ಕರ್ನಾಟಕದ ಕಿರೀಟಪ್ರಾಯ ಡಿವಿಷನ್ ಪ್ಲೇಸು, ಅಪರ್ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಹೆಡ್ ಕ್ವಾರ್ಟರ್ ಇದು. ಇಲ್ಲಿ ರಿಸಲ್ಟ್ ಏನಾಗಿದೆ SLCದು ಅಂತ ಕೇಳಿದರೆ ಟಾಪ್ ಲಾಸ್ಟ್ನಲ್ಲಿ ರಿಸಲ್ಟ್ ಬಂದಿರುವುದಕ್ಕೆ ಜನರು ಆಕ್ರೋಶ ವ್ಯಕ್ತವನ್ನು ಪಡಿಸ್ತಾ ಇದ್ದಾರೆ. ಆಕ್ರೋಶದಿಂದ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಏನಪ್ಪ ಮಾತಾಡ್ತಾ ಇದ್ದಾರೆ ಜನ ಅಂದರೆ, ಇದು ಒಬ್ಬರದೇ ತಪ್ಪಿನಿಂದ ರಿಸಲ್ಟ್ ಕೊನೆಯಲ್ಲಿ ಬಂದಿಲ್ಲ, ಲಾಸ್ಟಲ್ಲಿ ಬಂದಿಲ್ಲ, 35ನೇ ಕ್ರಮಾಂಕಕ್ಕೆ ಬಂದಿಲ್ಲ. ಇದು ಎಲ್ಲರ ಜೊತೆಗೂಡಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಈ ಒಂದು ಫಲಿತಾಂಶ ಬಂದಿದೆ ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಏನಪ್ಪ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟ್ ಆಫ್ ಆಲ್ ಪಾಲಕರುಗಳು ಬಹುತೇಕರು ತಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ಶಿಕ್ಷಕರು ಏನು ಪಾಠ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಇಲ್ಲ ಅನ್ನುವುದನ್ನು ಪಾಲಕರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಆನಂತರ ಶಿಕ್ಷಕರುಗಳು ಸರಿಯಾಗಿ ಕೆಲಸ ಮಾಡದೇ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಹೇಗೆ ಹೇಳ್ತಾರೆ ಜನ ಅಂದರೆ, ಇವತ್ತು ಶಿಕ್ಷಕರುಗಳು ಗುರುದೇವ ಭವ ಅನಿಸ್ಕೊಂಡವರು ಅವರ ಮನವನ್ನು ಮುಟ್ಟಿ ಹೇಳಬೇಕು. ಎಷ್ಟು ಜನ ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವ ನೋಟ್ಸ್ ಆಫ್ ಲೆಸನ್ ಬರೀತಾರೆ ಇಲ್ವಾ? ಬಹುತೇಕ ಶಿಕ್ಷಕರು ಬರೆಯುವುದಿಲ್ಲ. ಯಾರಾದರೂ ಬರೆಯುತ್ತಿದ್ದರೆ ಅವರನ್ನು ಟೀಕಿಸುವ, ಅವರನ್ನು ದ್ವೇಷಿಸುವ ಶಿಕ್ಷಕರೇ ಹೆಚ್ಚಾಗಿದ್ದಾರೆ ಎಂದು ಜನ ಮಾತಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಜನರು ಶಿಕ್ಷಣ ಇಲಾಖೆಯ ಶಿಕ್ಷಣಾಧಿಕಾರಿಗಳ ಮೇಲೆ ಕೆಂಡ ಕಾರ್ತಾ ಇದ್ದಾರೆ. ಯಾವ ಮುಲಾಜಿಗಾಗಿ ಶಿಕ್ಷಕರನ್ನ ಸರಿದಾರಿಗೆ ತರ್ತಾ ಇಲ್ಲ ಇವರು. ಶಿಕ್ಷಕರ ಜೊತೆಗೂಡಿ ಬಿಸಿ ಊಟ, ಆ ಊಟ, ಹಾಲು, ಶೂ ಇದರಲ್ಲಿ ಬಾಯಿ ಹಾಕುವುದರಲ್ಲೇ ಈ ಅಧಿಕಾರಿಗಳು ನಿರತರಾಗಿದ್ದಾರೆ. ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ ಅನ್ನುವುದು ಕೂಡ ಇದು ಈ ಒಂದು ಕಳಪೆ ಫಲಿತಾಂಶಕ್ಕೆ ಕಾರಣ ಅಂತ ಕೂಡ ಜನ ಹೇಳ್ತಾ ಇದ್ದಾರೆ. ಆನಂತರ ಜನಪ್ರತಿನಿಧಿಗಳ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಶಾಸಕರುಗಳು ಚುನಾವಣೆಯಲ್ಲಿ ಮನೆ ಮನೆ ಸಂಧಿ ಗೊಂದಿ ಚಿಂದಿಯಾಗಿ ತಿರುಗಿ ಇವರು ಗೆದ್ದ ಮೇಲೆ ಯಾವುದೇ ಶಾಲೆಗೆ ಹೋಗಬೇಕಾದರೆ ಇವರಿಗೆ ಶಾಲಾ ಹಾರ, ತುರಾಯಿ, ಬೇಂಡ, ಬಾಜಿ, ಊಟ ಇವೆಲ್ಲ ಬೇಕಂತೆ. ಇದು ಕೂಡ ಮಹಾ ಅಪರಾಧ ಸರಿ ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ರಿಸಲ್ಟ್ ಕಳಪೆ ಬರುವುದಂತೂ ಸಹಜವಾಗಿದೆ. ಯಾವ ಶಾಸಕರು ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ ನೀವಾಗಿಯೇ ದಾರಿಯಲ್ಲಿ ಹೋಗ್ತಕ್ಕಂಥ ಸ್ಕೂಲನ್ನು ಕಂಡು ಹಿಡಿದು ಮಕ್ಕಳ ಶಿಕ್ಷಣ ಗುಣಮಟ್ಟ ಪರಿಶೀಲಿಸಿದಿರ? ಏನು ನಿಮ್ಮ ಆಟ, ಹುಡುಗಾಟ, ನಿಮ್ಮ ವೈಭವ, ನಿಮ್ಮ ನಾಟಕ? ನೋ. ಇದುವೇ ನಮ್ಮ ಜಿಲ್ಲೆಯ ಕಳಪೆ ರಿಸಲ್ಟಿಗೆ ಕಾರಣ ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಈಗ ಇನ್ನೊಂದೇನಾಗಿದೆ ಅಂದರೆ, ಈ ವಿರೋಧ ಪಕ್ಷಗಳು ಕೆಲವೊಬ್ಬರು ಜ್ಞಾನಿ ಅನಿಸಿಕೊಂಡು ಸ್ವಯಂ ಘೋಷಿತ ಏನಿರ್ತಾರೆ ಅವರೆಲ್ಲ ಏನು ಟೀಕೆ ಮಾಡ್ತಾ ಇದ್ದಾರೆ ಕಲಬುರಗಿನಲ್ಲಿ. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರ ತಪ್ಪು ಅಂತಕ್ಕಂಥ ಮಾತುಗಳನ್ನು ಆಡುತ್ತಿರುವುದು ಇದು ಸರಿಯಲ್ಲ ಅಂತ ಕೂಡ ಬಹುಜನರು ಹೇಳ್ತಾ ಇದ್ದಾರೆ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಎಲ್ಲನೂ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಯಾವ ಜಿಲ್ಲಾ ಉಸ್ತುವಾರಿ ಸಚಿವರೆಂದರೆ ಈ ನಮ್ಮ ಶರೀರದಲ್ಲಿ ತಲೆ ಇದ್ದ ಹಾಗೆ ಜಿಲ್ಲೆಗೆ ಕೈಯ ಕಾಲು ಎಲ್ಲ ಅವಯವಗಳು ಸರಿಯಾಗಿ ಕೆಲಸ ಮಾಡಿದ್ರೆ ತಲೆ ಕೆಲಸ ಮಾಡ್ತದೆ. ಕೈಯ ಕಾಲು ಇಲ್ಲಂದ್ರೆ ತಲೆ ಏನು ಮಾಡೋಕ್ಕಾಗುತ್ತೆ? ಹಾಗಾಗಿ ಜನ ಏನು ಹೇಳ್ತಾರೆ, ಬಹುಜನರು ಏನು ಹೇಳ್ತಾ ಇದ್ದಾರೆ ಅಂದರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೇಲೆ ನೀವು ಹಾಕಬೇಡಿ,
ನೀವ್ಯಾರೂ ಸರಿ ಕೆಲಸ ಮಾಡಿಲ್ಲ, ಅದಕ್ಕೆ ಅವರೊಬ್ಬರೇ ಏನೂ ಮಾಡಲಿಕ್ಕಾಗಲ್ಲ. ಒಂದು ನಿಮ್ಮೆಲ್ಲರಿಗೂ ಎದುರು ಹಾಕಿಕೊಳ್ಳೋದು ಅವರಿಂದ ಆಗೋದಿಲ್ಲ ಅಂತಕ್ಕಂಥ ಮಾತು ಕೂಡ ನಾನು ಕೇಳಿದ್ದೀನಿ. ಹಿಂದೊಮ್ಮೆ ಒಬ್ಬ ಶಿಕ್ಷಣ ತಜ್ಞರೊಂದಿಗೆ ಮಾತಾಡಿದ್ದೆ ನಾನು. ಅಕ್ಷರ ಆವಿಷ್ಕಾರ ಯಾಕೆ ಬೇಕು? ಹಿಂದೆ ಗುಡಿ ಗುಂಡಾರದಲ್ಲಿ ಕಲಿತವರೆಲ್ಲರೂ ಜಿಲ್ಲಾಧಿಕಾರಿಗಳು ಆಗಿಲ್ಲವೇ? ಸರ್ಕಾರದ ಹಣ, ಜನರ ಹಣ ಎಲ್ಲೋ ಪೋಲು ಮಾಡುವುದಕ್ಕೆ ಈ ಯೋಜನೆಗಳನ್ನು ತಂದಿರುವುದು ಇವತ್ತು ಉದಾಹರಣೆಯಾಗಿದೆ. ಇದು ಇನ್ನೊಂದು, ಅಪರ ಆಯುಕ್ತರಿಗೆ ಒಂದು ಸಾರಿ ನಾನು ಹೇಳಿದ್ದೆ, ಸರ್ ನೀವು ಇಲ್ಲಿ ಹೆಡ್ ಕ್ವಾರ್ಟರಲ್ಲಿ ಇರ್ತೀರಿ, ಎಲ್ಲೋ ಹೋಗ್ತಾ ಇರುವಾಗ, ವೆಹಿಕಲಲ್ಲಿ ಹೋಗ್ತಾ ಇರುವಾಗ, ನೀವು ಟ್ರೈನಲ್ಲಿ ಹೋಗುವಾಗ ಪ್ಲೇನಲ್ಲಿ ಹೋಗುವಾಗ ಹೇಳಲಿಲ್ಲ, ವೆಹಿಕಲಲ್ಲಿ ಹೋಗುವಾಗ ಒಂದೆರಡು ಸಾಲಿ ನೋಡಿ, ಚೆನ್ನಾಗಿದ್ದರೆ ಪ್ರಶಸ್ತಿ ಕೊಡಿ, ಉತ್ತೇಜನ ಆಗುತ್ತೆ, ಕೆಟ್ಟದಾಗಿದ್ದರೆ ಕ್ರಮ ತೆಗೆದುಕೊಳ್ಳಿ. ಆವಾಗ ಆಯುಕ್ತರು ಹೇಳಿದ್ದು ನನಗೆ, ಕಂಪ್ಲೇಂಟ್ ಕೊಡಿ, ಒಂದು ಸಾಲಿ ಹೆಸರು ಹಾಕಿ, ಕೆಟ್ಟ ಶಬ್ದ ಬರುತ್ತದೆ ಈ ಅಧಿಕಾರಿಗಳ ಮೇಲೆ ಅನ್ನಬಾರದು ನಾನು, ಯಾಕಂದ್ರೆ ಅವ್ರಿಗಿಂತ ಕೆಳಗೆ ಹೋಗು. ನಾವು ಕಂಪ್ಲೇಂಟ್ ಕೊಡಬೇಕಾದರೆ, ಜನ ಕಂಪ್ಲೇಂಟ್ ಕೊಡಬೇಕಾದ್ರೆ ನೀವೇನು ಉದ್ದು ಹುರಿಯುವುದಕ್ಕಾಗಿರುವುದು? ನಿಮ್ಮ ಕರ್ತವ್ಯಗಳೇನು? ಇವತ್ತು ನೀವು ನೋಡಿಲ್ಲ, ಕಳಪೆ ರಿಸಲ್ಟ್ ಬಂದಿದೆ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಯಾರೂ ನೋಡಿಲ್ಲ. ಶಿಕ್ಷಕರುಗಳು ಬಹುತೇಕರು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅವರಿಗೆ ಶಿಕ್ಷಣ ಅಧಿಕಾರಿಗಳು ಹೆದರ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಈ ಕಳಪೆ ಫಲಿತಾಂಶ ಇದು ಕಲ್ಯಾಣ ಕರ್ನಾಟಕದ ಒಂದು ಹೆಡ್ ಕ್ವಾರ್ಟರು, ಇದು ಬಹಳ ಮುಜುಗುರ, ಬಹಳ ವಿಷಾದನೆಯ ಸಂಗತಿಯಾಗಿದೆ. ಇನ್ನು ಮುಂದಿನ ವರ್ಷದಲ್ಲಿ ಆದರೂ ಕೂಡ ಎಲ್ಲರೂ ಎಚ್ಚೆತ್ತುಕೊಂಡು, ಪಾಲಕರು, ಶಿಕ್ಷಕರು, ಶಿಕ್ಷಣಾಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡಿ ನೀವೇ ಸ್ವಯಂವಾಗಿ ವಿಸಿಟ್ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯ ಮಾಡ್ತೀರಿ ಅಂತಕ್ಕಂಥ ಮಾತು ಜನರು ಇನ್ನೂ ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಜನರಾಡೋ ಮಾತು, ನಮ್ಮಿಂದಲ್ಲ ಜನರಿಂದ 53ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.